ನಮ್ ಕೆಲ್ಸದ ಬಗ್ಗೆ ಫೀಡ್ಬ್ಯಾಕ್ ಹೇಳಿ. ಇಷ್ಟು ದಿವಸ ಹೇಳ್ತಿದ್ರಲ್ಲ ನೀವು, ಇವಾಗ ಮಾತಾಡಿ. ನಿಮ್ ಕೆಲಸ ಅಂತೂ ಸಕ್ಸಸ್ ಆಗಿದೆ. ಸರ್ ನಾನು ಆಗದೇ ಇಲ್ಲ ಅಂತ ಬಿಟ್ಟಿದ್ದೆ, ಹೋಗ್ಲಿ ಅಂತ ಬಿಟ್ಟಿದ್ದೆ ನಾನು. ನಿಮ್ ಕೆಲ್ಸ ನಾನು ಅರ್ಜೆಂಟು ಮಾಡ್ಲಿಲ್ಲ, ನೀವು ಮಾಡ್ತೀರಾ ಅಂತ ಗ್ಯಾರಂಟಿ ಇತ್ತು, ನಾನು ಅರ್ಜೆಂಟು ಮಾಡ್ಲಿಲ್ಲ. ನಾನು ಪದೇ ಪದೇ ಎಲ್ರ ತರ ಕಾಲ್ ಮಾಡಿ ತಲೆನೂ ತಿನ್ಲಿಲ್ಲ ನಿಮ್ಗೆ. ಎಷ್ಟು ದಿವಸ ನೀವು ಮಾಡ್ತೀರಾ ಅಂತ ಆಯ್ತೊಂದು 1 ತಿಂಗಳಾಯ್ತಾ ಅಂತ. 1 ತಿಂಗಳಾಯ್ತು. ಇದಕ್ಕಿಂತ ಮುಂಚೆ ಇದೇ ನಾವು ಈಗ 1 ತಿಂಗಳದೊಳಗೆ ಏನ್ ಕೆಲಸ ಮಾಡಿದಿನಲ್ಲ ನಿಮ್ದು, ಇದಕ್ಕಿಂತ ಮುಂಚೆ ಎಷ್ಟು ವರ್ಷದಿಂದ ಪೆಂಡಿಂಗ್ ಇತ್ತು ನಿಮ್ ವರ್ಕ್? ಸುಮಾರು ಆಯ್ತು ಒಂದು 3-4 ವರ್ಷ. 4 ವರ್ಷ. ಏನಂತಿದ್ರು ಸರ್ ನಿಮ್ ಕಂಪ್ನಿಗೆಲ್ಲ? ಮತ್ತೆ ಕೇಳಿದ್ರೆ ಇದ್ರ ಪರವಾಗಿ ಈ ತರ ಆಗಿದೆ ಅಂತ ಕೇಳಿದ್ರೆ? ಅವರು ಅಲ್ಲಿ ಅಪ್ಡೇಟ್ ಮಾಡಿಸ್ಬೇಕು, ಇಲ್ಲಿ ಅಪ್ಡೇಟ್ ಮಾಡಿಸ್ಬೇಕು, ಅವ್ರಿಲ್ಲ, ವರ್ಕರ್ಸ್ ಇಲ್ಲ, ಕೆಲ್ಸ ಬಿಟ್ರು, ಅದು ಇದು ಎಲ್ಲ ನಾಟಕ ಮಾಡ್ತಿದ್ರು. ಮತ್ತೆ ಸುತ್ತಕ್ಕಾಗೋದಿಲ್ಲ ಅಂದ್ರೆ ನಾನು ಕೈ ಬಿಟ್ಬಿಟ್ಟಿದ್ದೆ. 2019 ನೀವ್ ಎಕ್ಸಿಟ್ ಆಗಿದ್ರಿ. ಹೌದೌದೌದು. ಇವಾಗ 2026 ಇದು. ಹೌದು. 6 ರನ್ನಿಂಗ್ ಅಂದ್ರೆ 6 ವರ್ಷ ಪೆಂಡಿಂಗ್ ಇತ್ತು ನಿಮ್ಮೆಲ್ಲಾ ಕೆಲಸ ಇದು. ಹೌದೌದೌದು. ಇವಾಗ ನಾನು ಪ್ರೊಸೆಸ್ ಕಂಟಿನ್ಯೂ ಮಾಡಿದ್ಮೇಲೆ ನೀವು ಎಲ್ಲೇನೋ ಓಡಾಡಿದ್ರ? ಇಲ್ಲ ಸರ್, ಎಲ್ಲೂ ಓಡಾಡಿಲ್ಲ. PF ಆಫೀಸಿಗೆ ಅದು ಕೊಡಿ, ಡಾಕ್ಯುಮೆಂಟ್ ಇದು ಕೊಡಿ, ಅದು ಮಾಡಿ ಏನನ್ನ ಕೇಳಿದ್ನ ನಿಮ್ನ? ಏನಿಲ್ಲ. ಏನ್ ಅನಿಸ್ತದೆ ಸರ್ ಮತ್ ನಮ್ ಕೆಲ್ಸದ ಬಗ್ಗೆ? ಇಲ್ಲ, ಥ್ಯಾಂಕ್ ಯು ಸರ್. ತುಂಬಾ ಕೆಲ್ಸ ಚೆನ್ನಾಗ್ ಮಾಡ್ಕೊಟ್ರಿ. ನಾವೇನ್ ನಿಮ್ಗೇನ್ ನಾವ್ ಮತ್ತೆ ಮತ್ತೆ ಕಾಲ್ ಮಾಡ್ಲೂ ಇಲ್ಲ, ನಿಮಗೆ ನೆನಪು ಮಾಡ್ಬೇಕು ಅಂತಾನೆ ಇಲ್ಲ. ನೀವ್ ಕೆಲ್ಸ ತಗೊಂಡಿದ್ ಕೆಲ್ಸ ನೀವೇ ಮಾಡ್ಕೊಟ್ಟಿದೀರಾ. ಇವಾಗ ಬೇರೆ ಕಡೆ ಅಮೌಂಟ್ ಕೊಡೋದು ಅಡ್ವಾನ್ಸ್, ಅದಾದ್ಮೇಲೆ ನೀವು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಹೆಂಗಿರ್ತ ಗೊತ್ತಿದೆ ನಿಮ್ಗೆ. ಹೌದೌದೌದು. ಅಮೌಂಟ್ ಬರೋ ತನಕ ಬಂದ್ಮೇಲೆ ರೆಸ್ಪಾನ್ಸ್ ಗಳು ಚೇಂಜಸ್ ಆಗ್ತಾವ. ಹೌದೌದೌದು. ಈ ತರದಾಗ ನಮ್ ನಡವಳಿಕೆ ಹೆಂಗ್ ಅನ್ಸುತ್ತೆ ನಿಮ್ಗೆ? ಇಲ್ಲ ಸರ್, ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟಿದೀರಿ. ನಿಮ್ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದ್ರ ಬಗ್ಗೆ ಎಲ್ಲ ಮಾತಾಡುವಾಗೆ. ಎಲ್ಲಿಂದ ಕಾಲ್ ಮಾಡ್ತಿದ್ರಿ ಸರ್ ಈಗ ನಮ್ಗೆ? ಸರ್ ನಾನು ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ನಾನ್ ನೋಡಿದೀರಾ ನೀವು? ಇಲ್ಲ ಸರ್, ನೋಡಿಲ್ಲ. ಮತ್ ನನ್ ನಂಬರ್ ಹೆಂಗ್ ಸಿಕ್ತಿ? ನನ್ ಮೇಲೆ ವಿಶ್ವಾಸ ಹೆಂಗ್ ಬಂತ? ಅದೇ ನಮ್ ಮಹಾದೇವ್ ನಂಬರ್ ಕೊಟ್ರು. ಮಹಾದೇವ್ ನಿಮ್ ಬಗ್ಗೆ ಹೇಳಿದ್ರು, ತುಂಬಾ ಒಳ್ಳೆಯವ್ರಣ, ತುಂಬಾ ಸರ್ ತುಂಬಾ ಕೆಲ್ಸ ಎಲ್ಲ ಚೆನ್ನಾಗ್ ಮಾಡ್ಕೊಡ್ತಾರೆ ಅಂತೇಳಿ ಅವ್ರು ನನ್ಗೆ ರೆಫರ್ ಮಾಡಿದ್. ನೋಡಿ, 94,000ನ ನೀವು ಸುಮ್ನೆ ಬಿಟ್ಟಿದ್ರಿ. ಇದು ಆಧಾರ್ KYC HR ಡಿಪಾರ್ಟ್ಮೆಂಟ್ ನೀವು ಮಾಡಿಲ್ಲ ಅಂದ್ರೆ ಯಾವ PF ಆಫೀಸ್ ಕೂಡ ನಿಮಗೆ ಸಪೋರ್ಟ್ ಮಾಡಲ್ಲ. PF ಆಫೀಸ್ಗೆ ಹೋದ್ರ ನಿಮ್ ಕಂಪ್ನಿ ಅವನ ಹತ್ರ ಹೋಗಿ, ಕಂಪ್ನಿ ಅವನ ಹತ್ರ ಹೋದ್ರ ಅಲ್ಲಿ ಹೋಗಿ ಮಾಡ್ಸಿ, ಇಲ್ಲಿ ಹೋಗಿ ಮಾಡ್ಸಿ, ಇದೇ ತರ ಆಗಿತ್ತು ನಿಮಗೆ. ಬಟ್ ನಮಗ್ ಕೊಟ್ಮೇಲೆ ಆ ರಿಸ್ಕ್ ಇಲ್ಲಲ್ಲ ನಿಮಗೆ. ನಾವೇನ್ ದೇವ್ರಲ್ಲ ಮಂತ್ರ ಮಾಡಿ ಜಾದು ಮಾಡಿ ಹಾಕಕ್ಕೆ. ನಾನು ಒಂದ್ ಕೆಲಸ ಮಾಡೋಣ, ಓಕೆ? ಇಂಥ ಪರಿಸ್ಥಿತಿಯಾಗ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರೆ ಹೆಂಗಿದ್ರು ಆಗ್ತಾವ. ಬಟ್ ಅದ ರೂಲ್ಸ್ ಪ್ರಕಾರ ಹೋದಾಗ ಎಲ್ಲಾರು ಮಾತು ಕೇಳ್ತಾರ. PF ನವನು ಮಾತು ಕೇಳ್ತಾನ, ನಿಮ್ HR ಡಿಪಾರ್ಟ್ಮೆಂಟ್ ಮಾತು ಕೇಳ್ತಾನ. ಇವ್ರು ಏನ್ ಮಾಡ್ತಾರಂದ್ರೆ, ಇವ್ರಿಬ್ರು ಸೆಂಟ್ರ್ ಒಳಗಡೆ ನಿಮಗ್ ತೊಂದ್ರೆ ಆಗತ್ತ, ಅಂದ್ರೆ ಕಾರ್ಮಿಕರಿಗೆ ತೊಂದ್ರೆ ಆಗತ್ತ. ಆ ತೊಂದ್ರೆ ಸಾಲ್ವ್ ಮಾಡಕ್ಕಾಗೆ ನಾವಿರೋದು, ನಿಮ್ ಸಹಾಯ ಮಾಡಕ್ಕೆ ನಾನಿರೋದು. ಓಕೆ? ನಿಮಗ್ ನೋಡಾಕ, ನಿಮಗ್ ಕೇಳಕ ಈಜಿ ಆಗ್ಬೋದು ಈ ಕೆಲ್ಸಗಳು. ನೀವು ಬಹಳ ಹತ್ರದಿಂದ ನೋಡಿದ್ರಿ, ಓಡಾಡಿದ್ರಿ, ಕಷ್ಟಪಟ್ಟಿದ್ರಿ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನಾವು ಇಲ್ಲಿ ಕುಂತ್ಕೊಂಡು PF ಮುಂಬೈ ಅಲ್ಲ, ಮುಂಬೈ ತನಕ ಟಚ್ ಮಾಡೋದು ಅಷ್ಟು ಈಜಿ ಇರಲ್ಲ. ಈ ತರ ವರ್ಕ್ ಕಂಪ್ಲೀಟ್ ಮಾಡಿದ್ವಿ ಇವಾಗ ವಿತಿನ್ 1 ಮಂತ್ ಒಳಗಡೆ. ಯಾಕಂದ್ರೆ ನೀವು ಬಹಳ ಮಾತಾಡ್ಬೇಕು ಸರ್. ನಮಗ್ ಕೊಟ್ಟ ತಕ್ಷಣ ನಿಮ್ಗೆ ಏನೋ ಕಾನ್ಫಿಡೆಂಟ್ ಬಂದಿತ್ತು, ಜಾಸ್ತಿ ಮಾತಾಡ್ತಿದ್ರಿ. ಏನ್ ಅನಿಸ್ತಿತ್ತು ಗೊತ್ತಿ? ಇಲ್ಲ, ನಮ್ ಹುಡ್ಗ ಹೇಳಿದ್ದ, ಯಾಕೆ ನಿಮ್ ಇದ್ರ ಬಗ್ಗೆ ಕೆಲ್ಸದ ಮೇಲೆ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ, ನಮ್ ಹುಡ್ಗ ಹೇಳಿದ್ದ ಆತರ. ಏನ್ ಹೇಳಿದ್ರು ಸರ್? ಮಾದೇವ್ ಸರ್ ಹೇಳಿದ್ರ ಆಗಿದೆ ಅಂತ? ಇಲ್ಲ, ಮೊನ್ನೆ ಹೇಳ್ದೆ ಅವ್ನಿಗೆ ಈ ತರ ಆಗಿದೆ, ಅಮೌಂಟ್ ಅಷ್ಟೇ ತಗೋಬೇಕು ಅಂತ ಹೇಳ್ದೆ. ಸರಿ ಅಣ್ಣ ಆಯ್ತು, ನಾನು ಹೇಳಿಲ್ವ ಅಣ್ಣ ಮಾಡ್ಕೊಡ್ತಾರೆ ಅಂತ ಹೇಳಿ ಅಂತ ಹೇಳ್ತಾ ಇದ್ದ. ತುಂಬಾ ಖುಷಿ ಪಟ್ಟ ಅವನನ್ನು. ನೀವು ಪ್ರೆಷರ್ ಹಾಕಿಲ್ಲ, ಅವ್ರ ಕಡೆ ಸ್ವಲ್ಪ ಪ್ರೆಷರ್ ಇತ್ತು. ಸರ್ ಏನಾಯ್ತು ನಮ್ ಸರ್, ಏನಾಯ್ತು ನಮ್ ಸರ್ ಅಂತ ಕೇಳ್ತಾ ಇದ್ದ. ಇಲ್ಲ ಸರ್, ನಾನು ಅವ್ನ್ಗೇನ್ ಕಾಲ್ ಮಾಡಿ ಹೆಂಗ್ ಕೇಳ್ತಿರ್ಲಿಲ್ಲ. ಅಂದ್ರೆ ಅವ್ರದೇನ್ ಈಗ ನನ್ನ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ಬಿಟ್ಟ ನಿಮ್ ಮುಂದೆ. ಸರ್, ನಮ್ ಸರ್ ಅವ್ರು ಮಾಡಿ ಕೊಟ್ಟೆ ಕೊಡ್ತಾರ. ಅವರು ನೋಡಿಲ್ಲ ನನ್ನ. ನಮ್ ಸರ್ ಅವ್ರು ಮಾಡಿ ಕೊಟ್ಟೆ ಕೊಡ್ತಾರ, ನಾವು ವಿಶ್ವಾಸದಾಗ ಹಾಕಂತ ನಿಮಗೆ ಅಷ್ಟು ಜಬರ್ದಸ್ತಿ ಮಾಡಿ ನನ್ನ ಬಗ್ಗೆ ನಿಮಗೆ ತಿಳಿಸಿ ಅವ್ನ್ ನನಗ್ ಕಳ್ಸಿರೋದ.
ಅವಾಗ ಏನಾಗುತ್ತ ಹೌದೌದು. ಅವನಿಗೆ ಒಂಥರ ಪ್ರೆಷರ್, ನಾ ಮಾಡಿಕೊಡ್ಬೇಕು ಹಾ ನಮ್ ಸರ್ ಅಂತ ಹೇಳಿದ್ದೀನಿ, ನನ್ ಬಗ್ಗೆ ಹೊಗಳಿದಾರ ಅವ್ರು ನಿಮ್ ಮುಂದೆ. ಹೌದೌದು ಆ? ಹೌದೌದು ಅದ್ ನಾನು ಹೌದು ಹಂಗೆ ಮಾಡಿ ತೋರ್ಸ್ಬೇಕು, ಸರ್ ಹೆಸರು ತರಿಸ್ಬೇಕು ಅಂಬದ್ ಅವನ್ ಆಟ ಅಷ್ಟೇ. ಹೌದೌದೌದೌದು ಅದು ಬಿಟ್ರೆ ಏನಿಲ್ಲ. ಹೌದೌದು ಅದೇ ತರ ಕೆಲಸ ಆಗಿದೆ. ಇಲ್ಲ ಸರ್ ಆಗ್ತಿದ್ದಿಲ್ಲ ನಿಮ್ಗೆ ಇದೆಲ್ಲ, ಎಲ್ಲಿ ಓಡಾಡಿದ್ರೆ ಆಗ್ತಿದ್ದಿಲ್ಲ ಇದು. ಹಾ 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 ಹ್ಮ್ ಏನ್ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ನಿಮ್ ದಾಸನ ಎಲ್ಲೋ ನಮ್ ಕೊಪ್ಪಳ ಎಲ್ಲೋ. ಹೌದು ಹೌದೌದು ಅಷ್ಟು ಈಸಿ ಸರ್ ಅಲ್ಲಿಂದನ ಆಪರೇಟಿಂಗ್ ಆಗುತ್ತೆಲ್ಲ. ಹಾ ಹಾ ಹ್ಮ್ ಸರಿ ಸರ್ ಆಯ್ತು, ನಾನು ಬೇಲ್ ಮಾಡ್ತೀನಿ ಸರ್ ನಿಮ್ಗೆ. ಭೇಟಿ ಮಾಡಿ ಸರ್, ಭೇಟಿ ಆಗೋಣ. ಹ್ಮ್ ಮತ್ತೆ ಸರ್, ಸರಿ ಸರ್ ಮತ್ತೆ ಖುಷಿ ಹೇಳ್ಬೇಕು ಸರ್ ಆಯ್ತಾ? ಎಲ್ಲ. ತುಂಬಾ ಖುಷಿ ಆಯ್ತು ಸರ್. ಯಾಕಂದ್ರೆ ನಿಮ್ ಫೀಡ್ಬ್ಯಾಕ್ ಏನಿದಾವಲ್ಲ ಅದ್ ನಾವು ಆನ್ಲೈನ್ ಒಳಗೆ ಅಪ್ಡೇಟ್ ಮಾಡ್ತೀವಿ. ಹಾ 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 ಅದಕ್ಕೋಸ್ಕರ ನಾವು ನಿಮ್ನ ಕೇಳ್ತೀವಿ. ಯಾಕಂದ್ರೆ ನಮ್ ಕೆಲಸ ನಾವ್ ಏನ್ ಸುಳ್ಳು ಹೇಳ್ತಾ ಇಲ್ಲ, ಹೌದು ಹೌದು ಕತೆ ಹೌದು ಕಟ್ತಾ ಹೌದು ಇಲ್ಲ, ಇನ್ನೊಬ್ರಿಗೆ ಹೌದು ಮೋಸ ಮಾಡೋ ಉದ್ದೇಶ ಅಂತ ಇಲ್ವೇ ಇಲ್ಲ. ಇಲ್ಲ ಇಲ್ಲ ಓಕೆ, ಹೇಳ್ಬಿಡಿ ಸರ್ ಓಕೆ ಸರ್. ಇನ್ನೊಂದ್ಸತಿ ನೀವ್ ಏನೇನ್ ಕಷ್ಟಪಟ್ಟಿದ್ರಿ, ಏನೇನ್ ಆಗಿತ್ತು, ಹೆಂಗಾಯ್ತು, ನನಗ್ ಕೊಟ್ಮೇಲೆ ಏನಾಯ್ತು ಅಂತ ನಿಮ್ ಮಾತಿಂದ ಕ್ಲಿಯರ್ ಕಟ್ ಇಲ್ಲ ಆಗಿ ಸರ್ ಕರೆಕ್ಟ್ ಆಗಿ ಇಲ್ಲ, ಹೇಳ್ಬಿಡಿ. ನಾನ್ ನಿಮಗೆ ಡಾಕ್ಯುಮೆಂಟ್ಸ್ ಅಷ್ಟೇನೆ ಕೊಟ್ಟಿದ್ದು. ಹ್ಮ್ ನಾನೇನ್ ನಿಮಗೆ ಪದೇ ಪದೇ ಫೋನ್ ಮಾಡಿ ಏನ್ ಕೇಳಿಲ್ಲ, ನೀವೇ ಎಲ್ಲ ಕೇರ್ ತಗೊಂಡು ನೀವೇ ಮಾಡಿದ್ದೀರಾ. ಹ್ಮ್ ನಮ್ಗೇನು ನಿಮ್ಗೆ ಪದೇ ಪದೇ ಕಾಲ್ ಮಾಡ್ಬೇಕು ಅಂತೇಳಿ ಆತರ ಕೆಲಸ ಕೊಡ್ಲೇ ಇಲ್ಲ ನೀವು. ಹ್ಮ್ ಹ್ಮ್ ಎಲ್ಲ ನೀವೇ ಮೆಸೇಜ್ ಗಳೆಲ್ಲ ಬಂದಾಗ ನೀವೇ ಕಾಲ್ ಮಾಡಿ ಇಷ್ಟು ಕೆಲಸ ಆಗಿದೆ ಅಂತ ಹೇಳಿದಿರಿ. ಹ್ಮ್ ಇಲ್ಲ ತುಂಬಾ ಖುಷಿ ಆಯ್ತು, ನಿಮ್ ಕೆಲಸ ಎಲ್ಲ ತುಂಬಾ ಖುಷಿ ಆಯ್ತು. ಹ್ಮ್ ಈಗ ಇನ್ನೊಬ್ಬರಿಗೆ ನನ್ ಕೆಲಸ ಕೊಡ್ರಿ ಅಂತ ಹೇಳೋದಾದ್ರೆ ಏನ್ ಖಂಡಿತ ಹೇಳ್ತೀರಿ? ಖಂಡಿತ ಖಂಡಿತ ಹ್ಮ್ ಖಂಡಿತ, ನಾನು ಸುಮಾರು ಜನ ಇದಾರೆ, ನಾನು ಹೇಳ್ತೀನಿ ಎಲ್ರಿಗೂ ಹ್ಮ್ 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 ಕೊಡಿ ಇಲ್ಲಿ ಅಂತೇಳಿ, ನಾನೇ ನಂಬರ್ ಕೊಟ್ಟು ನಿಮ್ಮ ಹತ್ರ ನಾನು ಮಾತಾಡಿಸ್ತೀನಿ. ಹ್ಮ್ ಸರ್, ಇವಾಗ ಎಷ್ಟೋ ಜನಗಳು ಅಮೌಂಟ್ ಅಡ್ವಾನ್ಸ್ ಹಾಕ್ಸ್ಕೊಂತಾರ, ಮತ್ತೆ ಅಲ್ಲಿ ಇಲ್ಲಿ ಹೌದು, ಕೊಟ್ಟು ರೆಸ್ಪಾನ್ಸ್ ಓಡಾಡ್ತಾರ, ಮಾಡೋದಿಲ್ಲ. ರೆಸ್ಪಾನ್ಸ್ ಮಾಡಲ್ಲ, ಕೆಲ್ಸಗಳು ಆಗಲ್ಲ. ಹೌದು, ಇಂಥ ಕಾಲ್ ಮಾಡಿದ್ರೆ ಪರಿಸ್ಥಿತಿ ಪಿಕ್ ಮಾಡೋದಿಲ್ಲ. ಪಿಕ್ ಮಾಡಲ್ಲ. ಇಂಥ ಪರಿಸ್ಥಿತಿ ಒಳಗ ನನ್ನ ಕೆಲ್ಸದ ಬಗ್ಗೆ ಹೇಳೋದಾದ್ರೆ ಇಲ್ಲ 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 ಸರ್, ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟಿದ್ದೀರಿ. ಮತ್ತೆ ನಾನು ಒಬ್ಬರು ನಂಬರ್ ಕೊಟ್ಟಿದ್ದೆ, ನನ್ ಡಾಕ್ಯುಮೆಂಟ್ಸ್ ಸರಿ ಇರ್ಲಿಲ್ಲ, ಹಂಗಾಗಿ ಇಷ್ಟು ದಿವಸ ಆಯ್ತು. ಹ್ಮ್ ನನ್ ಫ್ರೆಂಡ್ ನೀವು ಕೊಟ್ಟು ಒಂದ್ ವಾರದೊಳಗಡೆ ಅವನ್ ಅಮೌಂಟೇ ಬಂತು. ಹ್ಮ್ 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 ಹೌದು. ಒಂದ್ ವಾರದೊಳಗಡೆ ಅವನ ಅಮೌಂಟೇ ಬಂತು. ಅವನು ಹೈದರಾಬಾದ್ ಅವನು ಹ್ಮ್ ಕಾಲ್ ಮಾಡಿ ಹೇಳ್ತಾ ಇದ್ದ ನನ್ಗೆ, ಈ ತರ ಹಣ ಆಗೋಯ್ತು, ನನ್ ಕೆಲಸ ಆಯ್ತು ಅಂತ ಹೇಳಿ ವಾರಕ್ಕಿಂತ ಮುಂಚೆನೆ ಕಾಲ್ ಮಾಡ್ದ. ಹ್ಮ್ ನನ್ನ ಅಮೌಂಟ್ ಬಂತು ಅಂತ ಹೇಳ್ದ. ನೀವ ಕೊಟ್ಟಿದ್ದ ಸರ್ ಅದು? ಹೌದು, ನಾನೇ ನೀವು ಕೊಟ್ಟಿದ್ದೆ ಹಾಸನ್, ಅವ್ರ ಹೈದರಾಬಾದ್, ಈ ತರ ಬೇರೆ ಬೇರೆ ಸ್ಟೇಟ್, ಬೇರೆ ಬೇರೆ ಡಿಸ್ಟಿಕ್ ಇಂದ ಕೂಡ ಕಾಲ್ ಬರ್ತಿದ್ದಾವ. ಅದ ನಿಮ್ ವಿಶ್ವಾಸ, ನಿಮ್ ಪ್ರೀತಿ. ಹೌದೌದೌದು. ನೀವು ಒಬ್ರಿಂದ ಒಬ್ರಿಗೆ ಹೇಳ್ತಿರಲ್ಲ, ಅದೇ ನನಗೆ ಬೆನಿಫಿಟ್ ಅಷ್ಟೇ. ಇಲ್ಲ ಸರ್, ನಾನು ಇದಾರೆ ಸರ್, ಸುಮಾರು ಜನ ಈ ತರ ಸಮಸ್ಯೆಗಳಾಗಿರೋರು ಇದಾರೆ. ಖಂಡಿತ ನಾನು ನಿಮ್ ನಂಬರ್ ಕೊಟ್ಟು ಮಾತಾಡಿಸ್ತೀನಿ. ನಮಗೆ ಯಾರು ಬೇಕು? ಸಮಸ್ಯೆ ಇರೋರೇ ಬೇಕು ನಮ್ಗೆ. ಹೌದೌದೌದೌದು. ಸಮಸ್ಯೆ ಇದೇ ತರ ನಮ್ ಸಂಸ್ಥೆನಲ್ಲೇ ಸುಮಾರು ಜನ ಈ ತರ ಸಮಸ್ಯೆಗಳಾಗಿರೋರು ಇದಾರೆ. ಅವಾಗ ಸರ್, ಇವಾಗ ಏನಾಗಿತ್ತು, ನಿಮ್ ಕಂಪ್ನಿ ಒಳಗೆ ನೀವು ಹೋದ್ರೆ ರೆಸ್ಪಾನ್ಸ್ ಕೊಡ್ತಿದ್ದಿಲ್ಲ ನಿಮ್ಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ನಾನು ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಏನೇನ್ ಬಂದು PF ಆಫೀಸಿಂದ ಕಾಲ್ ಬರೋದಾಯ್ತು, ಮತ್ತೆ ನಿಮ್ ಕಂಪ್ನಿ ಕಡೆಯಿಂದ ಕಾಲ್ ಬರೋದಾಯ್ತು. ನಮ್ ಸ್ಟಾಫೇ ಸುಮಾರು 2-3 ಕಾಲ್ ಮಾಡಿ, ನಾನ್ ಲೇಟ್ ಮಾಡಿದ್ರು ಅವರೇ ಅರ್ಜೆಂಟ್ ಮಾಡ್ತಿದ್ರು, ಬೇಗ ಕಳಿಸಿ ಅಂತ. ಯಾರು ನಿಮ್ ಕಂಪ್ನಿ? ನಾನು ಹೋದಾಗ ರೆಸ್ಪಾನ್ಸ್ ಮಾಡ್ಲಿಲ್ಲ. ಕೊನೆಗೆ ನಿಮ್ ಹತ್ರ ಕೊಟ್ಮೇಲೆ ಅವರೇ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾರು? ನಿಮ್ ಕಂಪ್ನಿ ಅವರು? ನಮ್ ಕಂಪ್ನಿ ಅವರು. ಏನಂತ? ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿ, ಆಧಾರ್ ಕಾರ್ಡ್ ಕಳಿಸಿ, ಡಾಕ್ಯುಮೆಂಟ್ಸ್ ಗಳು ಕಳಿಸಿ, ಬೇಗ ಕಳಿಸಿ ಅಂತೇಳಿ ಅವರೇ ಹಿಂದೆ ಬಿದ್ದು ಕಾಲ್ ಮಾಡಕ್ ಸ್ಟಾರ್ಟ್ ಆದ್ರು. ಇದಕ್ಕಿಂತ ಮುಂಚೆ ನಾನೇ ಎಷ್ಟೋ ಸರಿ ಅಲ್ದು ಬೇಜಾರಾಗಿ ಬಿಟ್ಬಿಟ್ಟಿದ್ದೆ, ಕೆಲಸ ಆಗೋದಿಲ್ಲ ಇದು ಅಂತ. ಕೆಲಸ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಓಡಾಡಿದ್ರೆ ವೇಸ್ಟ್ ಇದು ಅಂತ ಹೇಳಿ ಬೇಜಾರಾಗಿ ಬಿಟ್ಟಿದ್ದೆ. ಮತ್ತೆ ನಾನ್ ಬಿಟ್ಟಿರೋದ್ ನೋಡಿ ಪ್ರಸನ್ನ, ನಮ್ಮ ಮಾದೇವ ಸ್ವಾಮಿ ನಿಮ್ ನಂಬರ್ ಕೊಟ್ಟು ಮಾತಾಡ್ಸಿ. ಖುಷಿ ಆಗ್ತಿತ್ತ? ಏನಪ್ಪಾ ಸರ್ಗೆ ಕೆಲಸ ಕೊಟ್ಟಾಗ ಎಲ್ಲ ನಮ್ ಕಂಪ್ನಿಯವ್ರ ನನ್ನಿಂದ ಬಿದ್ಬಿಟ್ರಲ್ಲ ಅಂತೇಳಿ? ಇಲ್ಲ 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 ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ಇನ್ನೊಬ್ರಿಗೆ ಒಳ್ಳೇದಾದ್ರು ಈಗ ನಿಮ್ ಕಂಪ್ನಿಯವರ ಸಪೋರ್ಟ್ ಮಾಡ್ಲಾರ್ದಾರು ನೀವು ಬೇಗ ಕಳಿಸಿ, ಆಧಾರ್ ಕಾರ್ಡ್ ಕಳಿಸಿ, ಪ್ಯಾನ್ ಕಾರ್ಡ್ ಕಳಿಸಿ ಅಂತ ಹೇಳಿ ಹಿಂದೆ ಬಿದ್ರಲ್ಲ ನಿಮ್ ಕಂಪ್ನಿಯವರು. ಹೌದೌದು. ಅವಾಗ ಖುಷಿ ಆಯ್ತಾ? ಅಯ್ಯೋ, ಎಲ್ಲಿದ್ರಪ್ಪ ಎಷ್ಟು ದಿವಸ ಅನ್ಕೊಂಡ್ರ? ಹೌದು, ಎಲ್ಲಿಂದ ಬರ್ಬೇಕು ತೀರ್ಥ ಅಲ್ಲಿಂದಾನೆ ಬರ್ಬೇಕು, ಶಂಕ್ತಿಂದಾನೆ ಬರ್ಬೇಕು ಅಂತ ಹೇಳ್ತಾರಲ್ಲ, ತೀರ್ಥ ಆಗ ಆಯ್ತು ಅದು. ನಿಮ್ ಕಡೆಯಿಂದ ಬಂದಿದ್ಕೆ ಅವರೇ ಮೇಲ್ ಬಿದ್ದು ಕಾಲ್ ಮಾಡಿ ಬೇಗ ಕಳಿಸಿ ಅಂತ ಕೇಳ್ತಾ ಇದ್ರು. ಮುಂಚೆ ನಾವು ಹೋದಾಗ ಅದ್ ಇಲ್ಗೋಗಿ ಅಂತ ಹೇಳಿ ಅಲ್ಸಿ ಬೇಜಾರ್ ಮಾಡ್ಬಿಟ್ಟಿದ್ರು. ಇಲ್ಲ ಸರ್, ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಓಕೆ ಸರ್, ಒಳ್ಳೇದಾಗ್ಲಿ. ಖಂಡಿತ ಮೀಟ್ ಮಾಡ್ತೀನಿ ಸರ್ ನಿಮ್ಮನ್ನ. ಆಯ್ತು ಸರ್, ಒಳ್ಳೇದಾಗ್ಲಿ.